ಇದಕ್ಕಿಂತ ಕೀಳು ಮಟ್ಟದ ರಾಜಕಾರಣವನ್ನ ನಾನು ನೋಡಿಲ್ಲ. ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೀಗೆ ಮಾತನಾಡಿದ್ದು ಗೌರವವಲ್ಲ. ಇದು ಕೀಳು ಮಟ್ಟದ ರಾಜಕಾರಣ, ಇದಕ್ಕಿಂತ ಕೀಳು ಮಟ್ಟದ ರಾಜಕಾರಣ ನಾನು ನೋಡೇ ಇಲ್ಲ. ಛಲವಾದಿ ನಾರಾಯಣಸ್ವಾಮಿ ಅವರು ಹೀಗೆ ಮಾತನಾಡಿದ್ದು ಗೌರವವಲ್ಲ. ಸಿದ್ದರಾಮಯ್ಯನವರ ಆಡಳಿತ ಯಾರ ಕೈನಲ್ಲೂ ಕೊಡೋಕೆ ಆಗೋದಿಲ್ಲ. ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ಸಚಿವ ಎನ್ ಚೆಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ. ಪರಿಷತ್ತು ಮೇಲ್ಮನೆ ಬಹಳ ಅದಕ್ಕೆ ಆದಂತ ಗೌರವ ಇದೆ. ಅಲ್ಲಿ ಒಂದು ಅಪೋಸಿಷನ್ ಲೀಡರ್ ಅಂತ ಅಂದ್ರೆ ಅದಕ್ಕೊಂದು ಬೆಲೆ ಇದೆ. ನಾರಾಯಣ ಸ್ವಾಮಿಯವರು ಹೋರಾಟದಲ್ಲಿ ಬಂದಂಥವ್ರು. ಈ ಮಟ್ಟಕ್ಕೆ ಒಬ್ಬ ಮುಖ್ಯಮಂತ್ರಿಗಳ ಬಗ್ಗೆ ಅಥವಾ ಯಾವ್ದಾದ್ರು ಆರೋಗ್ಯ ವ್ಯತ್ಯಾಸದ ಬಗ್ಗೆ ಆದಾಗ ಮಾತನಾಡ್ತಾರೆ ಅಂದ್ರೆ ಸೊ ಇದಕ್ಕಿಂತ ಕೀಳ್ಮಟ್ಟದ್ದು ನಾನು ಇನ್ನೊಂದು ನೋಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಆಮೇಲೆ SC ST ಹಣನ ಸೊ ಆ ಕೋಮಿನವರಿಗೆ ಆ ಸಮಾಜದವ್ರಿಗೆ ಖರ್ಚು ಮಾಡಬೇಕು ಅಂತಿದೆ. ಎಲ್ಲ ಖರ್ಚು ಮಾಡಬೇಕು, ಯಾವ್ದಕ್ಕೆ ಖರ್ಚು ಮಾಡಬೇಕು ಅನ್ನೋದನ್ನ ಸರ್ಕಾರ ತೀರ್ಮಾನ ಮಾಡುತ್ತೆ. ಇವರು ಹೊರಗಡೆ ಕಾಮೆಂಟ್ ಮಾಡ್ತಕ್ಕಂಥದ್ದನ್ನ ನಾವು ಸ್ವಾಗತ ಮಾಡ್ತೀವಿ. ಸರಿ ಇದ್ರೆ ಅದನ್ನ ತಗೋತೀವಿ, ಸರಿ ಇಲ್ಲದೆ ಇದ್ರೆ ನಾವು ಏನ್ ಸರಿ ಇದೆ ಅದನ್ನ ಮಾಡ್ಕೊಂಡು ಹೋಗ್ತೀವಿ. ಹೋರಾಟಗಾರರಿಗೆ ನಾವು ಸ್ವಾಗತ, ಕಾಮೆಂಟ್ ಮಾಡೋರಿಗೆ ಬೇಡ ಅನ್ನಲ್ಲ, ವಿರೋಧ ಪಕ್ಷದಲ್ಲಿ ಚರ್ಚೆ ಮಾಡೋರಿಗೆ ಬೇಡ ಅನ್ನಲ್ಲ. ಬಟ್ ಚರ್ಚೆ ಮಾಡಿದ ತಕ್ಷಣ ಅದೇ ರೂಲ್ ಆಗಬೇಕು ಅನ್ನೋದು ತಪ್ಪು. ಚರ್ಚೆ ಮಾಡಿದ ತಕ್ಷಣ ಅದನ್ನೇ ರೂಲ್ ಮಾಡಿ ಅಂತ ಅನ್ನೋದು ತಪ್ಪು. ಚರ್ಚೆ ಮಾಡಲಿ, ಬಟ್ ಆದರೆ ನಮ್ಮ ಸರ್ಕಾರ 18% ಹಣನ ರಿಸರ್ವ್ ಮಾಡಿದ್ದು ಈ ರಾಷ್ಟ್ರದಲ್ಲಿ ಸಿದ್ದರಾಮಯ್ಯನವರು. ಅದು ಅವ್ರಿಗೆ ಗೊತ್ತಿರಬೇಕು, ತಿಳ್ಕೊಳ್ಳಿ. ಫಸ್ಟ್ SC ST ವರ್ಗಕ್ಕೆ ಕಾಯ್ದೆ ಮಾಡಿದವರು ಸಿದ್ದರಾಮಯ್ಯನವರು. ಸೊ ಮಾದೇವಪ್ಪನವರು ಅವಾಗ PWD ಮಿನಿಸ್ಟರ್ ಇದ್ರು, ಆಂಜನೇಯರು ಸಮಾಜ ಕಲ್ಯಾಣ ಸಚಿವರಾಗಿದ್ರು. ಆ ಕಾಲದಲ್ಲಿ ಬಹುಶಃ ಇವರು ಬಿಜೆಪಿ ಸರ್ಕಾರಗಳಿದಾವಲ್ಲ, ಅಲ್ಲ ಅದನ್ನ ಮಾಡ್ಸಕ್ ಹೇಳಿ. ಫಸ್ಟ್ ಕರ್ನಾಟಕದಲ್ಲಿ ಮತ್ತು ಕಾಂಟ್ರಾಕ್ಟ್ ರಿಸರ್ವ್ ಮಾಡಿದವರು ಸಿದ್ದರಾಮಯ್ಯ. SC STಗೆ ಕಾಂಟ್ರಾಕ್ಟ್ಗೆ 50 ಲಕ್ಷ, ಈಗ 1 ಕೋಟಿ, ಈಗ 1 ಕೋಟಿಗೆ ರಿಸರ್ವ್ ಮಾಡೋದು. ಏನಾದ್ರೂ SC ST ಜನಾಂಗಕ್ಕೆ ಅಥವಾ ರೈತರಿಗೆ, ಮಹಿಳೆಯರಿಗೆ, ಯುವಕರಿಗೆ ಈ ಸರ್ಕಾರ 5 ಗ್ಯಾರಂಟಿ ಇರ್ಬೋದು, ಕಾನೂನು ಇರ್ಬೋದು, ಎಲ್ಲವನ್ನೂ ತಂದುಕೊಟ್ಟವರು ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ತಿಳ್ಕೋಬೇಕು. ಅವ್ರಿಗೆ ಏನಾಗಿದೆ, ಜನ ಎಲ್ಲ ಪೂರ್ತಿ ಕಾಂಗ್ರೆಸ್ ಪರವಾಗಿ, ಸಿದ್ದರಾಮಯ್ಯವ್ರ ಪರವಾಗಿ, ರಾಹುಲ್ ಗಾಂಧಿಯವ್ರ ಪರವಾಗಿ, ಖರ್ಗೆ ಅವ್ರ ಪರವಾಗಿ, DK ಶಿವಕುಮಾರ್ ಪರವಾಗಿ ತಿರುಗಿ ನೋಡ್ತಾವ್ರೆ. ನಾವು ಇದನ್ನೇನಾದ್ರು ಒಂದಷ್ಟು ತಿರುಗಿಸಿ ಪರೀಕ್ಷೆ ಹೇಳಿದ್ರೆ ಜನ ಏನಾದ್ರು ಯೋಚನೆ ಮಾಡಕ್ ಬರ್ತಾರೆ ಅಂತ. ಇವೆಲ್ಲ ಏನು ನಡೆಯಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.